ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ನಾನಿವಾಗ ಬೆಳಗ್ಗೆ ಮಾರ್ನಿಂಗ್ ಎದ್ದು ಈ ಥರ ವ್ಯೂಸ್ನ ಕಾಣಿಸ್ತು. ತುಂಬಾ ಚೆನ್ನಾಗಿತ್ತು, ಪಾಸಿಟಿವ್ ವೈಬ್ಸ್ ಇತ್ತು. ಸೊ ಎಷ್ಟು ಖುಷಿ ಆಗುತ್ತಲ್ಲ, ಹಿಮ ಎಲ್ಲ. ಸೊ ಚಳಿ ಅಂತ ಏನಿರಲಿಲ್ಲ, ನಾರ್ಮಲ್ಲು. ಬಟ್ ಸೀನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು. ನಾನು ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ತುಂಬಾ ಇಷ್ಟ ಆಯಿತು ನನಗೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ತುಂಬಾ ಇಷ್ಟ ಆಯಿತು ಮಾರ್ನಿಂಗು. ಸೊ ಇವಾಗ ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರು ಕುಡಿದು ಎಲ್ಲ ಮಾಡಿ, ಸೊ ರಂಗೋಲಿ ಎಲ್ಲ ಬಿಟ್ಟಿದ್ದೆ. ಸೊ ನಾನು ರಂಗೋಲಿ ಎಲ್ಲ ಸ್ವಲ್ಪ ದೊಡ್ಡದಾಗೆ ಹಾಕ್ತೀನಿ. ಏನಾದರೂ ಸಿಂಪಲ್ಲಾಗಿ ಹಾಕಬೇಕು ಅಂದರೂ ಹಾಕ್ತೀನಿ. ನನಗೆ ಜಾಸ್ತಿ ಅಂದರೆ ತುಂಬ ದೊಡ್ಡದಾಗಿ ಹಾಕೋಕ್ಕೆ ಇಷ್ಟ. ಮನೆ ಮುಂದೆ ರಂಗೋಲಿ ಇದ್ರೇ ಕಳೆ ಬರೋದಲ್ವ, ಹಾಗಾಗಿ ಈ ಥರ ದೊಡ್ಡದಾಗಿ ಹಾಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಈ ಥರ ರಂಗೋಲಿ ಬೆಳಗ್ಗೆ ಎದ್ದು ಮಾರ್ನಿಂಗು ರಂಗೋಲಿ ಬಿಟ್ಟಿದ್ದೆ. ಸೊ ನೋಡಿ ರಂಗೋಲಿ ಎಲ್ಲ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನೀವು ನೋಡ್ತಾ ಇರ್ಬೋದು, ಇಷ್ಟು ದೊಡ್ಡ ರಂಗೋಲಿ ಹಾಕ್ತಾ ಇರ್ತೀನಿ. ನೋಡಿ ಈ ಥರ ರಂಗೋಲಿ ಬಿಟ್ಟಿದ್ದೆ. ಸೊ ಅದಾದ ನಂತರ ಪಪ್ಪಾಯಿ ಮತ್ತು ಪುಳಿಯೋಗರೆ. ಪಪ್ಪಾಯಿ ಇತ್ತು, ಕಟ್ ಮಾಡಿದ್ದೆ ಮಗನಿಗೆ. ಸೊ ಟಿಫನ್ ಅಂತ ಪುಳಿಯೋಗರೆ ಮಾಡಿದ್ದೆ, ತುಂಬಾ ಟೇಸ್ಟಿಯಾಗಿ ಬಂತು. ಸೊ ಪಪ್ಪಾಯಿ ತಿಂದು ಮತ್ತು ಟಿಫನ್ ಮಾಡಿ ಆಗಿತ್ತು. ನೋಡಿ ಪುಳಿಯೋಗರೆ ಮಾಡಿದ್ದೆ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ. ಪೂಜೆ ಮಾಡಬೇಕಿತ್ತಲ್ಲ ಗುರುವಾರ, ಸೊ ಅದಕ್ಕೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ. ಸೊ ನನಗೆ ಏನಂದರೆ ಅವತ್ತೇ ದೀಪಗಳೆಲ್ಲ ಅವತ್ತೇ ಬೆಳಗಬೇಕು, ವಾರದ ದಿನವೇ ಬೆಳಗಬೇಕು. ಹಿಂದಿನ ದಿನ ರೆಡಿ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಸಮಾಧಾನವೂ ಆಗಲ್ಲ. ಅವತ್ತೇ ವಾರ ಅಂದಮೇಲೆ ಅವತ್ತೇ ಎಲ್ಲ ದೀಪಗಳೆಲ್ಲ ಬೆಳಗಿ ಇಟ್ಕೊಳ್ಬೇಕು. ನಂಗೆ ಅದೇ ಅಭ್ಯಾಸ ಆಗಿದೆ. ಹಿಂದಿನ ದಿನವೂ ಮಾಡ್ಕೊತಾರೆ, ಸೊ ಅದು ಹಬ್ಬ ಹರಿಕೆ ಮಾಡ್ಕೊಳ್ತೀನಿ. ನಾರ್ಮಲ್ ದಿನ ಆದರೆ ಅವತ್ತೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೇ ಸಮಾಧಾನ ಆಗೋದು. ಸೊ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು, ಫೋಟೋ ಎಲ್ಲ ಒರೆಸ್ಕೊಂಡು, ಎಲ್ಲ ದೀಪ ಎಲ್ಲ ವಾಶ್ ಮಾಡಿ ಎಲ್ಲ ಮಾಡ್ಕೊಳ್ತಾ ಇದ್ದೆ.
ಸೊ ನೆಕ್ಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸೊ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಸಾಯಿಬಾಬಾ ದೇವಸ್ಥಾನ ಇದೆ, ಮತ್ತು ಪಕ್ಕದಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ. ಎರಡು ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬಂದ್ವಿ. ಸೊ ತುಂಬ ಕ್ರೌಡ್ ಇತ್ತು, ಗುರುವಾರ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು, ರಶ್ ಇತ್ತು, ಜನ ತುಂಬಾ ಚೆನ್ನಾಗಾಯಿತು. ದರ್ಶನ ಎಲ್ಲ ತುಂಬಾ ಚೆನ್ನಾಗಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ತುಂಬಾ ದರ್ಶನ ಎಲ್ಲ ತುಂಬ ಚೆನ್ನಾಗಾಗಿದೆ. ಸೊ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ, ನೋಡ್ತಾ ಇರ್ಬೋದು. ಸೊ ಅಲ್ಲೇ ಪ್ರಸಾದನೂ ಸಹ ಕೊಡ್ತಾರೆ, ಪ್ರತಿ ಗುರುವಾರ ಪ್ರಸಾದ ಇದ್ದೇ ಇರುತ್ತೆ. ಸೊ ಪೊಂಗಲ್ ಮಾಡಿದರು, ತುಂಬಾ ರುಚಿಯಾಗಿತ್ತು. ಸೊ ಹಾಗೆ ರಾಘವೇಂದ್ರ ದೇವಸ್ಥಾನದ ಹತ್ರ ಈ ಥರ ಎಲ್ಲ ಸೇಲ್ಸ್ ಎಲ್ಲ ಇಟ್ಕೊಂಡಿದ್ರು, ಕ್ಯೂಟಾಗಿತ್ತು, ಚೆನ್ನಾಗಿತ್ತು. ಸೊ ಎಲ್ಲ ಮಾರ್ಕೆಟ್ ಎಲ್ಲ ಇಟ್ಟಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಸೊಪ್ಪು ತರಕಾರಿ ಪ್ರತಿಯೊಂದನ್ನು ಇಟ್ಟಿರ್ತಾರೆ ಗೈಸ್. ಇಲ್ಲೆಲ್ಲ ನಿಮ್ಗೆ ಯಾವ್ದು ಏನೇನು ಬೇಕೆಲ್ಲ ಪ್ರತಿಯೊಂದು ಸಿಗುತ್ತೆ ಇಲ್ಲೇ. ಸೊ ನೋಡಿ, ತುಂಬಾ ಇಷ್ಟ ಆಯಿತು ನಮಗೆ. ಸಾಯಿಬಾಬಾ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ, ಎರಡೂ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ, ತುಂಬಾ ಚೆನ್ನಾಗಾಯಿತು. ಸೊ ಪ್ರತಿ ಗುರುವಾರ ಕ್ರೌಡ್ ಇರುತ್ತೆ. ಸೊ ಹಾಗೇ ಅಕ್ಷತೆ ಎಲ್ಲ ಇಸ್ಕೊಂಡು ಮತ್ತೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ನೋಡಿ, ಸೊಪ್ಪು ತೊಗೊಬಂದಿದ್ದೆ ದೇವಸ್ಥಾನದಲ್ಲಿ, ಸೊಪ್ಪಿತ್ತಲ್ಲ, ಮೊಸೊಪ್ಪು ಮಾಡೋಣ ಅಂತ ಸೊಪ್ಪು ತಂದು ಮೊಸೊಪ್ಪು ಮಾಡೋಣ ಅಂತ ತೊಗೊಬಂದು ಮಾಡ್ತಾಯಿದ್ದೀನಿ. ಸೊಪ್ಪೆಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ದೆ, ಎಲ್ಲ ವಾಶ್ ಮಾಡಿ ಇವಾಗ ಮೊಸೊಪ್ಪು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ನಾನು ತೊಗರಿಬೇಳೆನ ಸೇರಿಸ್ಕೊಂಡಿದ್ದೀನಿ, ಹಾಗೆ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಂದು ಕುಕ್ಕರ್ಗೆ. ಅದಕ್ಕೆ ಇವಾಗ ನಾನು ಅದ್ರ ಜೊತೆಗೆ ನಾನು ಇಲ್ಲಿ ಒಂದಲ್ಗ ಸೊಪ್ಪು ಅಂತ ಹೇಳ್ತಾರೆ ಗೈಸ್, ಒಂದಲ್ಗ ಸೊಪ್ಪು ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು, ಬುದ್ಧಿಶಕ್ತಿಗೆಲ್ಲ ತುಂಬಾ ಮಕ್ಕಳು ಕೊಟ್ಟರೆ ತುಂಬ ಒಳ್ಳೆಯದು. ಅದಕ್ಕೆ ನಾನು ಮೊಸೊಪ್ಪು ಮಾಡೋಣ ಅಂತ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೆ, ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆ ಒಂದಲ್ಗ ಸೊಪ್ಪು ಹಾಗೇ ತಿಂದಿಲ್ಲ ಅಂದ್ರೂ ಮಕ್ಳಿಗೆ ಈ ಥರ ಸಾಂಬಾರು ಜೊತೆ ಸೊಪ್ಪಿನ ಜೊತೆ ಈ ಥರ ಮಿಕ್ಸ್ ಮಾಡಿ ಮೊಸೊಪ್ಪು ಮಾಡಿ ಕೊಡಿ, ತುಂಬಾ ರುಚಿಯಾಗಿರುತ್ತೆ. ಗೊತ್ತಾಗಲ್ಲ ಒಂದಲ್ಗ ಸೊಪ್ಪು ಅಂತಲೂ ಗೊತ್ತಾಗಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿವಾಗ ಟೊಮೆಟೊ ಹಾಕ್ಕೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ, ಹಸಿಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಸಾಂಬಾರು ಪುಡಿ ಸೇರಿಸ್ಕೊಳ್ಬೇಕು, ಹಸಿಮೆಣ್ಸಿನ್ಕಾಯಿ ಸಾಂಬಾರು ಪುಡಿ, ಸ್ವಲ್ಪ ಹುಣಸೆಹಣ್ಣೆಲ್ಲ ಹಾಕಿ ನಾನು ಇಲ್ಲಿ 3 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. 3 ವಿಷಲ್ ಕೂಗಿಸ್ಕೊಳ್ಬೇಕು. ಎರಡು ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ನಾನು. ಸೊ ಇವಾಗ ನಾನು 3 ವಿಷಲ್ ಕೂಗಿಸ್ಕೊಳಕ್ಕೆ ಇಟ್ಟಿದ್ದೀನಿ. ಇವಾಗ ಒಗ್ಗರಣೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಇವಾಗ 3 ವಿಷಲ್ ಕೂಗಿಸ್ಕೊಳ್ಳೋಣ. 3 ವಿಷಲ್ ಕೂಗಿಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ನಾನು. ಸೊ ಅಲ್ಲಿವರೆಗೂ ನಾನು ಬಜ್ಜಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಬಜ್ಜಿಗೆ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಮೊಸೊಪ್ಪು ಮಾಡ್ತಾಯಿದ್ನಲ್ವ, ಅದಕ್ಕೆ ನಂಚ್ಕೊಳ್ಳೋಕ್ಕೆ ಬಜ್ಜಿ ಹಾಕೋಣ, ಆಲೂಗೆಡ್ಡೆ ಇತ್ತು 1-2,
ಸೊ ಆಲೂಗೆಡ್ಡೆ ಬಜ್ಜಿ ಹಾಕೊಳ್ಳೋಣ ಅಂತ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. ನಾನು ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಜೊತೆಗೆ ಸ್ವಲ್ಪ ಹಚ್ ಖಾರದ ಪುಡಿ, ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಕಸೂರಿ ಮೇಥಿ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ನಿಮ್ಗೆ ಬೇಕಂದರೆ. ನಾನಿಲ್ಲಿ ಹಾಕಿಲ್ಲ, ನಿಮ್ಗೆ ಬೇಕಂದರೆ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಸೋಡಾನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಸೋಡಾ ಸೇರಿಸ್ಕೊಂಡು ಕಸೂರಿ ಮೇಥಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ತೆಳುನೂ ಬೇಡ, ತುಂಬ ಗಟ್ಟಿನೂ ಬೇಡ, ಒಂದು ಮೀಡಿಯಮ್ ಹದದಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು ಬಜ್ಜಿ. ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ನಿಮ್ಗೆ ಗೊತ್ತಾಗುತ್ತಲ್ಲ ಗೈಸ, ಒಂದು ಮೀಡಿಯಮ್ ಹದದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಮೊಸಪ್ಪಿಗೆ ನಂಚ್ಕೊಳಕ್ಕೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ಆಲೂಗೆಡ್ಡೆ ಬಜ್ಜಿ ಅಥವಾ ಮೆಣಸಿನ್ಕಾಯಿ ಬಜ್ಜಿ ಯಾವುದಾದ್ರೂ ಆಗ್ಬೋದು. ನಾನಿಲ್ಲಿ ಆಲೂಗೆಡ್ಡೆ ಇತ್ತು, ಸೊ ಆಲೂಗೆಡ್ಡೆ ಬಜ್ಜಿ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪನೂ ಗಂಟಿಲ್ದಂಗೆ, ಸ್ವಲ್ಪ ಇದಿಲ್ದಂಗೆ ಸ್ವಲ್ಪ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಒಂದು 10 ನಿಮಿಷ ಬಿಡಬೇಕು ಅದನ್ನ. ತುಂಬಾ ಚೆನ್ನಾಗಾಗುತ್ತೆ. ಸೊ ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಬರಬೇಕು. ತುಂಬಾ ಚೆನ್ನಾಗಿರುತ್ತೆ. ಇಷ್ಟಿದ್ರೂ ಸಾಕಾಗುತ್ತೆ. ತುಂಬಾ ತೆಳು ಮಾಡ್ಕೊಳ್ಬೇಡಿ ಅಥವಾ ತುಂಬ ಗಟ್ಟಿನೂ ಮಾಡ್ಕೊಳ್ಬೇಡಿ. ಸೊ ನಾನು ಇದು 10 ನಿಮಿಷ ಸಪ್ರೇಟಾಗಿ ಇಡ್ತೀನಿ, ಎತ್ತಿಟ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು, ಇಷ್ಟಿದ್ರೂ ಸಾಕಾಗುತ್ತೆ. ಸೊ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಗೈಸ ಬಜ್ಜಿ. ಸೊ ನಾನಿಲ್ಲಿ 10 ನಿಮಿಷ ಬಜ್ಜಿಗೆ ಸೈಡಲ್ಲಿ ಇಟ್ಟಿದ್ದೀನಿ. ಇವಾಗ ನಾನು ಸೊಪ್ಪೆಲ್ಲ ಬೆಂದಾದಮೇಲೆ ಒಂದು ರೌಂಡು ರುಬ್ಕೊಂಡಿದ್ದೀನಿ ಲೈಟಾಗೆ. ತುಂಬಾ ಸ್ಮ್ಯಾಶ್ ಮಾಡ್ಕೊಳ್ಬೇಡಿ, ಲೈಟಾಗಿ 1 ರೌಂಡ್ ರುಬ್ಕೊಂಡ್ರೆ ಸಾಕು. ಹಂಗೇನು ಸ್ಮ್ಯಾಶು ಮಾಡ್ತಾರೆ. ನಾನಿಲ್ಲಿ 1 ರೌಂಡ್ ರುಬ್ಕೊಂಡಿದ್ದೀನಿ. ಇವಾಗ ಸಾಂಬಾರಿಗೆ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಈ ಕಡೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ, ಸೊ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಅದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ. ಸೊ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ. ಹಾಗೆಯೇ ನಾನು 1 ರೌಂಡ್ ರುಬ್ಕೊಂಡಿದ್ದೆ, ಅದು ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಾಯ್ಲ್ ಆಗಬೇಕು. ಸೊ ನಾನು ಇಲ್ಲಿ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದೆರಡು ಸಲ ಕುದಿಸಿದ್ರೆ ಸಾಕಾಗುತ್ತೆ. ಈ ಕಡೆ ಒಗ್ಗರಣೆ ಹಾಕ್ಕೊಂಡು ಆ ಕಡೆ ಕುದಿಸೋಕೆ ಇಟ್ಟಿದ್ದೀನಿ ಮೊಸಪ್ಪಿಗೆ. ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಗೈಸ್, ತುಂಬಾ ಚೆನ್ನಾಗಾಗುತ್ತೆ. ಸೊ ನಾನು ಇವಾಗ ರುಬ್ಬಿದ್ನಲ್ವ 1 ರೌಂಡು, ಅದಕ್ಕೇ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಒಂದಲ್ಗ ಸೊಪ್ಪು ತುಂಬಾ ರುಚಿಯಾಗುತ್ತೆ. ಅದು ಸ್ಪೆಷಲಾಗಿ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಸೊ ನಿಮ್ಗೆ ಬೇಕಂದರೆ ನಮಗೆ ಎಕ್ಸ್ಟ್ರಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಮುದ್ದೆಗೆ ಚೆನ್ನಾಗಿರುತ್ತೆ ಮೊಸಪ್ಪು ಸಾಂಬಾರು. ಸೊ ನಾನು ಮುದ್ದೆ ಮಾಡಿರಲಿಲ್ಲ, ಬರೀ ರೈಸ್ ಮಾಡಿದ್ದೆ. ಅದಕ್ಕೇ ನಂಚ್ಕೊಳಕ್ಕೆ ಬಜ್ಜಿ ಹಾಕ್ಕೊಂಡಿದ್ದೆ ಅಷ್ಟೇ. ನೀವು ಮುದ್ದೆಗೆ ತುಂಬಾ ಚೆನ್ನಾಗಾಗುತ್ತೆ, ಮುದ್ದೆಗೆ ಚೆನ್ನಾಗಿ ಮಾಡ್ಕೊಳ್ಳಿ.
ಸೊ ಇವಾಗ ನಾನು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಹಾಕ್ತಾ ಇದ್ದೀನಿ. ಸಾಂಬಾರು ರೆಡಿ ಆಗ್ತಾ ಇದೆ. ಸೊ ನೋಡಿ, ಈಗ ಮೊಸೊಪ್ಪಿಗೆನೆ ತಗಣಿಕಾಳಾಗಿರ್ಬೋದು ಅಥವಾ ಅವರೆಕಾಯಿ ಈ ಥರ ಎಲ್ಲ ಕುಗ್ಸ್ಬಿಟ್ಟು ಹಾಕ್ಕೊಳ್ತಾರೆ. ಅದು ಇನ್ನೂ ತುಂಬಾ ರುಚಿ ಕೊಡುತ್ತೆ. ಅದು ಸಪ್ರೇಟ್ ಇನ್ನೊಂದು ಸಲ ನಾನು ರೆಸಿಪಿ ಮಾಡಿದಾಗ ನಿಮಗೆ ಖಂಡಿತ ಶೇರ್ ಮಾಡ್ತೀನಿ. ಇವಾಗ ನೋಡ್ತಾ ಇರ್ಬೋದು ನೀವು, ನಾನು ಆಲೂಗೆಡ್ಡೆ ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಆಲೂಗೆಡ್ಡೆ ಬಜ್ಜಿ. ಸೊ ನೋಡಿ, ಒಂದು ಮೀಡಿಯಮ್ ಲೆವೆಲಲ್ಲಿ ಹಿಟ್ಟನ್ನು ಕಲಿಸ್ಕೊಂಡಾಗ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಥರ ನಂಚ್ಕೊಳ್ಳೋಕ್ಕೆ ನಾನು ಏನಾದರೂ ಮನೇಲೇ ಮಾಡ್ಕೊಳ್ತಾ ಇರ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇವಾಗ ಬಜ್ಜಿಗೆ ರೆಡಿಯಾಗಿದೆ, ಅಡುಗೆನೂ ರೆಡಿ ಆಯ್ತು. ಇವಾಗ ನೋಡಿದ್ರಲ್ವಾ ಗೈಸ್, ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಹಾಕಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮಗೆ ಖಂಡಿತ ತಿಳಿಸಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಗೈಸ್, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಬೋದು. ಥ್ಯಾಂಕ್ ಯು ಸೋ ಮಚ್.